ಎಸ್ಕೆ ಸೂಪರ್ ಟಿಎಂಟಿ, ದ ಲಾಂಗ್ ಲೈಫ್ ಟಿಎಂಟಿ. ಮಂಡ್ಯಕ್ಕೆ ಬಾಂಗ್ಲಾ ಪ್ರಜೆಗಳೇನಾದ್ರೂ ವಲಸೆ ಬಂದ್ರ ಈ ಪ್ರಶ್ನೆ ಈಗ ಮೂಡ್ತಾ ಇದೆ. ಯಾಕಂದ್ರೆ ಗಂಟು ಮೂಟೆ ಸಮೇತ 50ಕ್ಕೂ ಹೆಚ್ಚು ಜನ ಮಂಡ್ಯಕ್ಕೆ ಬಂದಿದ್ದಾರೆ ಅನ್ನುವ ಮಾಹಿತಿ ಸಿಗ್ತಾ ಇದೆ. ತಮ್ಮ ಗಂಟು ಮೂಟೆ ಎಲ್ಲವನ್ನ ಕಟ್ಕೊಂಡು ಬಂದಿದ್ದಾರಂತೆ 50 ಜನ. ಮಂಡ್ಯದ ರೈಲ್ವೆ ನಿಲ್ದಾಣದ ಬಳಿ ಬಿಜೆಪಿ ಕಾರ್ಯಕರ್ತರು ಆ 50 ಜನರನ್ನ ತಡೆದಿದ್ದಾರೆ. ಅನುಮಾನಾಸ್ಪದ ರೀತಿ ಗುಂಪನ್ನ ಕಟ್ಕೊಂಡು ಜನ ಬರ್ತಾ ಇದ್ರು. ಐಡಿ ಕಾರ್ಡ್, ಆಧಾರ್ ಕಾರ್ಡ್ ತೋರಿಸಿ ಅಂತ ಪರಿಶೀಲನೆ ಮಾಡಿದ್ದಾರೆ ಬಿಜೆಪಿ ಕಾರ್ಯಕರ್ತರು. ಪಶ್ಚಿಮ ಬಂಗಾಳ ಮೂಲದ ಆಧಾರ್ ಕಾರ್ಡ್ ಅನ್ನ ಅನೇಕರು ಹೊಂದಿದ್ರಂತೆ. ವಿಚಾರಿಸ್ತಾ ಇದ್ದಂತೆ ಕೆಲ ವಲಸಿಗರು ಸ್ಥಳದಿಂದ ಕಾಲ್ಕಿತ್ತಿದ್ದಾರೆ ಅನ್ನುವ ಮಾಹಿತಿ ಸಿಗ್ತಾ ಇದೆ. ಸೊ ಇವರೆಲ್ಲರೂ ಕೂಡ ಕಳ್ಳರಂತೆ ಮಾಡ್ತಾ ಇರೋದು ನೋಡಿ ಇವರೆಲ್ಲರೂ ಕೂಡ ಬಾಂಗ್ಲಾ ಪ್ರಜೆಗಳ ಅನ್ನುವಂತ ಅನುಮಾನ. ಎಸಿ ಬಗ್ಗೆ ಮತ್ತಷ್ಟು ಇನ್ಫಾರ್ಮೇಶನ್ ಅನ್ನ ಕೊಡ್ತಾರೆ ನಮ್ಮ ಮಂಡ್ಯ ರಿಪೋರ್ಟರ್ ರೋಹಿತ್. ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಮಂಡ್ಯದಲ್ಲಿ ಇವತ್ತು ರೈಲ್ವೆ ನಿಲ್ದಾಣದಲ್ಲಿ ಏನೇನೆಲ್ಲ ಆಯ್ತು ರೋಹಿತ್? ಮಂಡ್ಯದಲ್ಲಿ ಒಂದು ಗುಂಪೊಂದು ರೈಲ್ವೆ ನಿಲ್ದಾಣದಲ್ಲಿ ಬಂದಿತ್ತು. ಈ ನಿಟ್ಟಿನಲ್ಲಿ ಬಿಜೆಪಿಯ ಒಂದಷ್ಟು ಕಾರ್ಯಕರ್ತರು ಅವರನ್ನ ಪ್ರಶ್ನೆ ಮಾಡಿದಾಗ ಅವರು ಬಾಂಗ್ಲಾದೇಶದ ಪ್ರಜೆಗಳು ಅಂತ ಕೂಡ ಬಿಜೆಪಿ ಕಾರ್ಯಕರ್ತರು ಆರೋಪವನ್ನ ಮಾಡಿರುವಂತದ್ದು. ಜೊತೆಗೆ ಆ ವೇಳೆ ಅವರ ಆಧಾರ್ ಕಾರ್ಡ್ ಅನ್ನ ತೆಗೆದು ನೋಡುವಂತಹ ಸಂದರ್ಭದಲ್ಲಿ ಪಶ್ಚಿಮ ಬಂಗಾಳದ ಮೂಲದ ಆಧಾರ್ ಕಾರ್ಡ್ ಒಂದು ಪತ್ತೆ ಆಗಿರುತ್ತದೆ. ಅಂದ್ರೆ ಇದ್ದಂತ ಎಲ್ಲಾರ ಬಳಿ ಕೂಡ ಅದೇ ಐಡೆಂಟಿಟಿ ಕೂಡ ಪತ್ತೆ ಆಗಿರೋದು. ತದನಂತರವಾಗಿ ಅವರು ಅಂದ್ರೆ ಬಿಜೆಪಿ ಕಾರ್ಯಕರ್ತರು ಸಾಕಷ್ಟು ಪ್ರಶ್ನೆ ಮಾಡಿದ ಬಳಿಕವಾಗಿ ಅಲ್ಲಿಂದ ಹೊರಟಿದ್ದಾರೆ ಅಂತೇಳಿ ಕೂಡ. ಥ್ಯಾಂಕ್ ಯು ರೋಹಿತ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇವರು ಬಾಂಗ್ಲಾ ಪ್ರಜೆಗಳೇ ಅಂತ ಯಾಕೆ ಹೇಳ್ತೀವಿ ಅಂದ್ರೆ ಪಶ್ಚಿಮ ಬಂಗಾಳಕ್ಕೆ ಬಾಂಗ್ಲಾದೇಶದಿಂದ ಬರೋದು ಈಸಿ. ಬಟ್ ಈಗ ಪಶ್ಚಿಮ ಬಂಗಾಳದಲ್ಲಿ ಬಾಂಗ್ಲಾ ಪ್ರಜೆಗಳನ್ನ ಹೊರಗಟ್ಟುವಂತ ಕೆಲಸ ಮಾಡ್ತಾ ಇದ್ದಾರೆ. ಸೊ ಆ ಹಿನ್ನೆಲೆಯಲ್ಲಿ ಅವರೆಲ್ಲರೂ ಕೂಡ ಬೇರೆ ಬೇರೆ ರಾಜ್ಯಗಳಿಗೆ ಹೋಗ್ತಾ ಇದ್ದಾರೆ ಅನ್ನುವಂತ ಮಾಹಿತಿ.